ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಅಬಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ನ ಡಿಸ್ಅಸೆಂಬ್ಲಿಂಗ್ ಮಾಡ್ತಾ ಇದ್ದೀನಿ. ಮೀನ್ಸ್ ಒಂದು ಪ್ರಾಡಕ್ಟ್ನ ರಿಮೂವ್ ಮಾಡಿ ಒಳಗಡೆ ಇರೋ ಕಾಂಪೊನೆಂಟ್ಸ್ ಏನೇನು ಅಂತ ತಿಳಿಸ್ಕೊಡೋದೆ ಡಿಸ್ಅಸೆಂಬ್ಲಿಂಗ್ ಅಂತ ಕರೀತಾರೆ. ಸೊ ಇದನ್ನು ಡಿಸ್ಮ್ಯಾಂಟ್ಲಿಂಗ್ ಅಂತಲೂ ಕರಿಬಹುದು. ಸೊ ಈಗ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಒಳಗಡೆ ಏನೇನು ಕಾಂಪೊನೆಂಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಸೊ ನಾನು ಮಾಡುವಂಥ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಬಾಕ್ಸ್ ಒಳಗಡೆ ಒಂದು ಸ್ಮಾರ್ಟ್ ಪ್ಲಗ್ ಹಾಗೆ ಒಂದು QR ಕಾರ್ಡ್ನ ಕೊಟ್ಟಿರ್ತಾರೆ. ಸೊ ಇದೊಂದು ಕ್ವಿಕ್ ಗೈಡ್ ಆಗಿರುತ್ತೆ. ಆ್ಯಂಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಆ್ಯಪ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್, ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಮ್ಯಾಕ್ಸಿಮಮ್ ಕರೆಂಟ್ ರೇಟಿಂಗ್ ಬಂದು 10 amps ಕೆಪಾಸಿಟಿ ಹೊಂದಿರುತ್ತೆ. 6 amp ಸಾಕೆಟ್ಗೆ ಸೆಟ್ ಆಗೋವಂಥ ಪ್ಲಗ್ನ ಹೊಂದಿದೆ. ಈ ಕ್ಯೂಬೋ ಸ್ಮಾರ್ಟ್ ಪ್ಲಗ್ TV, ಫ್ರಿಡ್ಜ್, ಏರ್ ಕೂಲರ್, AC, ಮೊಬೈಲ್ ಚಾರ್ಜಿಂಗ್ ಇವಕ್ಕೆಲ್ಲ ನಾವು ಬಳಸ್ಬೋದು. ಈ ಡಿವೈಸ್ನ ಬಳಸ್ಕೊಂಡು ನಾವು ಒಂದು ವಸ್ತುನ ಮೊಬೈಲ್ ಮುಖಾಂತರ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಆ್ಯಂಡ್ ಟೈಮ್ ಸೆಟ್ ಮಾಡಿ ಎಷ್ಟು ಅವರ್ ಬೇಕೋ ಅಷ್ಟು ಅವರ್ ರನ್ ಮಾಡಿ ಆಟೋಮೆಟಿಕ್ ಆಫ್ ಆಗೋ ಥರ ನಾವು ಬಳಸ್ಕೋಬೋದು. ನೋಡ್ತಿರ್ಬೋದು, ಸಾಕೆಟ್ಗೆ ಈ ರೀತಿ ಸೆಟ್ ಆಗುತ್ತೆ. ಸೊ ಮೊಬೈಲ್ ಮುಖಾಂತರ ಮೀನ್ಸ್ ಆಫ್ಲೈನ್ ಮುಖಾಂತರನೂ ಸಹ ನೀವು ಕಂಟ್ರೋಲ್ ಮಾಡ್ಬೋದು. ವೈಫೈ ಆರ್ ಬ್ಲೂಟೂತ್ ಮುಖಾಂತರ ನೀವು ಒಂದು ಡಿವೈಸ್ನ ಆನ್ ಆ್ಯಂಡ್ ಆಫ್ ಮಾಡ್ಬೋದು ವಿತೌಟ್ ಇಂಟರ್ನೆಟ್ ಇಲ್ಲದೆ ಇದನ್ನು ಆಫ್ ಆ್ಯಂಡ್ ಆನ್ ಮಾಡ್ಬೋದು. ಒಳ್ಳೆ ಕಂಪ್ನಿಯ ಡಿವೈಸ್ ಆಗಿದೆ. ಸೊ ಕ್ಯೂಬೋ ಕಂಪ್ನಿಯ ಸ್ಮಾರ್ಟ್ ಪ್ಲಗ್ ಒಳಗಡೆ ಇರುವಂಥ PCBನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. PCB ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ. ಇಲ್ಲಿ ಕಾಣ್ತಿರುವಂಥ ಬ್ಲ್ಯಾಕ್ ಕಲರ್ ಪಾರ್ಟ್ ಬಂದು ರಿಲೇ ಅಂತ ಕರೀತಾರೆ. ಸೊ ಇದೇ ಪಾರ್ಟು ಒಂದು ವಸ್ತುನ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಸ್ವಿಚ್ ಥರ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದನ್ನು ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ಅಂತ ಕರೀತಾರೆ. ಸೊ ಈ ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನಾವು ಕೊಡುವಂಥ ಸಿಗ್ನಲ್ನ ಇದು ಅಕ್ಸೆಪ್ಟ್ ಮಾಡಿಕೊಂಡು ರಿಲೇನ ಆಫ್ ಆ್ಯಂಡ್ ಆನ್ ಮಾಡೋ ಕೆಲಸ ಈ ಡಿವೈಸ್ ಮಾಡುತ್ತೆ. ಈ ಬ್ಲೂಟೂತ್ ಆ್ಯಂಡ್ ವೈಫೈ ಮಾಡ್ಯೂಲ್ ಏನಾದ್ರು ಡ್ಯಾಮೇಜ್ ಆಯಿತು ಅಥವಾ ಇದು ಫೇಲ್ಯೂರ್ ಆಯಿತು ಅಂದರೆ ಸ್ಮಾರ್ಟ್ ಪ್ಲಗ್ ವರ್ಕ್ ಆಗೋದಿಲ್ಲ. ಮೇನ್ ಪಾರ್ಟ್ ಅಂದರೆ ಈ ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲೇ ಕಮ್ಯುನಿಕೇಷನ್ಗೆ ಮೊಬೈಲ್ ಮುಖಾಂತರ ಬಳಸೋದು. ನೆಕ್ಸ್ಟ್, ಇಲ್ಲಿ ಕಾಣ್ತಿರುವಂಥ ರೀಸೆಟ್ ಬಟನ್ನ ನಾವು ಈ ರೀತಿ ನೋಡಬಹುದು. ಸೊ ಆಫ್ ಆ್ಯಂಡ್ ಆನ್ಗೂ ಸಹ ಈ ಬಟನ್ನ ಬಳಸ್ತಾರೆ. ನೆಕ್ಸ್ಟ್, ಇಲ್ಲಿ ಕಾಣ್ತಿರುವಂಥ ಯೆಲ್ಲೋ ಕಲರ್ ಕಾಂಪೊನೆಂಟ್ ಬಂದು ವೇರಿಸ್ಟರ್ ಅಂತ ಕರೀತಾರೆ. ಸೊ ಇದೊಂದು ಸರ್ಜ್ ಪ್ರೊಟೆಕ್ಷನ್ಗೋಸ್ಕರ ಬಳಸಿರುವಂಥ ಕಾಂಪೊನೆಂಟ್. ಆ್ಯಂಡ್ ಕೆಪಾಸಿಟರ್ಸ್ ಎಲ್ಲ ಫಿಲ್ಟ್ರಿಂಗ್ಗೋಸ್ಕರ ಬಳಸ್ತಾರೆ. ನೆಕ್ಸ್ಟ್, ಇಲ್ಲಿ ಬ್ಯಾಕ್ ಸೈಡ್ ಇರುವಂಥ IC ಆ್ಯಂಡ್ ಕಾಂಪೊನೆಂಟ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡೋದಕ್ಕೆ ಮೇಲ್ಭಾಗದಲ್ಲಿ ಈ ರೀತಿ ಕಾಣುತ್ತೆ. ಇಂಡಕ್ಟೆನ್ಸ್ ಇದೆ, ಕೆಪಾಸಿಟರ್ಸ್ ಇದೆ, ರಿಲೇ ಇದೆ ಆ್ಯಂಡ್ ವೈಫೈ ಬ್ಲೂಟೂತ್ ಮಾಡ್ಯೂಲ್ ಇದೆ. ಬ್ಯಾಕ್ ಸೈಡ್ ಅಂತ ಬಂದರೆ ಇಲ್ಲಿ 2 IC ಇದ್ದಾವೆ. IC ಬಗ್ಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್, ಇಲ್ಲಿ ಕಾಣ್ತಿರುವಂಥ IC ಸ್ವಲ್ಪ ಝೂಮ್ ಹಾಕೋಣ. ಸೊ IC ನಂಬರ್ಸ್ನ ಚೆಕ್ ಮಾಡೋಣ. ಸೊ IC ನಂಬರ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. OB2222MCP. ಸೊ ಇದೊಂದು ಬಂದು PWM IC ಅಂತ, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ IC ಅಂತ. ಬರುವಂಥ 250 AC ವೋಲ್ಟೇಜ್ನ ಡೌನ್ ಮಾಡಿ DC ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ನೆಕ್ಸ್ಟ್, ಇಲ್ಲೊಂದು IC ಇದೆ. ಸೊ IC ನಂಬರ್ನ ಕಾಣಿಸ್ತಿಲ್ಲ. ಸೊ ಪ್ರಯತ್ನ ಪಡ್ತೀನಿ IC ನಂಬರ್ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಡಯೋಡ್ ಇದೆ, ಡಯೋಡ್ಸ್ ಇದೆ, ರೆಸಿಸ್ಟರ್ಸ್ ಇದೆ ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ IC ಇದೆ. ಈ IC ನಂಬರ್ನ ಝೂಮ್ ಹಾಕಿ ನಿಮಗೆ IC ನಂಬರ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ಕಾಣ್ತಿರುವಂಥ IC ನಂಬರ್ ಬಂದು BL093 ಕೆಳಗಡೆ 2204 ಅಂತ ಇದೆ. ಸೊ ಇದೊಂದು ಎನರ್ಜಿ ಮಾನಿಟ್ರಿಂಗ್ IC ಅಂತ. ಸೊ ಎಷ್ಟು ಕರೆಂಟ್ ಬಳಸ್ಕೊತಿದೆ ಒಂದು ಡಿವೈಸ್, ಎಷ್ಟು ವ್ಯಾಟೇಜ್ ಇದೆ, ಎಷ್ಟು ವೋಲ್ಟೇಜ್ ಇದೆ ಅಂತ ಪೂರ್ತಿಯಾದ ಮಾಹಿತಿನ ಇದು ಮಾನಿಟ್ರಿಂಗ್ ಮಾಡಿ ನಮ್ಮ ಮೊಬೈಲ್ಗೆ ಮೀನ್ಸ್ ನೀವು ಬಳಸ್ತಿರೋಂಥ ಕ್ಯೂಬೋ ಆ್ಯಪ್ನಲ್ಲಿ ವೋಲ್ಟೇಜ್, ಕರೆಂಟ್, ವ್ಯಾಟೇಜ್ನ ಮೂರನ್ನು ನಿಮಗೆ ಡೀಟೇಲಾಗಿ ರೀಡಿಂಗ್ನ ತೋರಿಸುತ್ತೆ. ಸೊ ಮಲ್ಟಿಮೀಟ್ರ್ ಮಾಡೋ ಕೆಲಸ ಈ ಡಿವೈಸ್ ಮಾಡುತ್ತೆ.
ಸೊ ಈ ಪೂರ್ತಿ ರೀಡಿಂಗ್ ವೈಫೈ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ಸಿಗ್ನಲ್ಸ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಸೊ ಈ ರೀತಿ ಒಂದು ಕೆಲಸ ಮಾಡುತ್ತೆ. 2 ICನ ಬಳಸಿದ್ದಾರೆ. ಒಂದು ಎನರ್ಜಿ ಮಾನಿಟ್ರಿಂಗ್ IC, ನೆಕ್ಸ್ಟ್ ಇನ್ನೊಂದು PWM IC. 2 IC ಸಹ ನಿಮಗೆ ತೋರಿಸಿದ್ದೀನಿ. ನೋಡ್ತಿರ್ಬೋದು, ಇಲ್ಲೊಂದು ಟ್ರಾನ್ಸಿಸ್ಟರ್ ಇದೆ 1P ಅಂತ. ನೋಡ್ತಿರ್ಬೋದು 3 ಟರ್ಮಿನಲ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂಥ ರೆಗ್ಯುಲೇಟರ್ ಬಂದು A1117B ಅಂತ. ಸೊ ಇದು 3.3 ವೋಲ್ಟ್ಸ್ ವೋಲ್ಟೇಜ್ ರೆಗ್ಯುಲೇಟರ್ ಆಗಿರುತ್ತೆ. ಇನ್ಪುಟ್ 5 ವೋಲ್ಟ್ಸ್ನ ಕೊಟ್ಟರೆ ಔಟ್ಪುಟ್ ನಮಗೆ 3.3 ವೋಲ್ಟ್ಸ್ ಕೊಡುತ್ತೆ. ಈ 3.3 ವೋಲ್ಟ್ಸ್ ಏನು ಮಾಡುತ್ತೆ ಅಂದರೆ ಬ್ಲೂಟೂತ್ ಆ್ಯಂಡ್ ವೈಫೈ ಮಾಡ್ಯೂಲ್ ಇತ್ತಲ್ಲ, ಅದಕ್ಕೆ ಇನ್ಪುಟ್ಟಾಗಿ ಸಪ್ಲೈನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂಥ ಟ್ರಾನ್ಸಿಸ್ಟರ್ ಬಂದು ಈ ICಗೆ ಕನೆಕ್ಷನ್ ಇರುತ್ತೆ. ಸೊ ಬ್ಲೂಟೂತ್ ಮಾಡ್ಯೂಲ್ ಸಿಗ್ನಲ್ ಕೊಟ್ಟ ಹಾಗೆಯೇ ಈ ಟ್ರಾನ್ಸಿಸ್ಟರ್ ಏನು ಮಾಡುತ್ತೆ, ಈ ರಿಲೇನ ಆಫ್ ಆ್ಯಂಡ್ ಆನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇಲ್ಲಿ ಕಾಣ್ತಿರುವಂಥ IC ಬಂದು ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಕರೆಂಟ್ನ ತೊಗೊತಾ ಇದೆ ಲೋಡು, ಆ್ಯಂಡ್ ಎಷ್ಟು ವ್ಯಾಟೇಜ್ ಪವರ್ ತೊಗೊತಾ ಇದೆ, ಪೂರ್ತಿಯಾದ ಮಾಹಿತಿನ ಈ ಬ್ಲೂಟೂತ್ ಆ್ಯಂಡ್ ವೈಫೈ ಮಾಡ್ಯೂಲ್ ಮುಖಾಂತರ ನಮ್ಮ ಮೊಬೈಲ್ಗೆ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತೆ. ಸೊ ಇಷ್ಟೆಲ್ಲ ಕೆಲಸ ಈ ಸ್ಮಾರ್ಟ್ ಪ್ಲಗ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸಿದ್ದೀನಿ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.